ಚನ್ನಗಿರಿಯ ನೆಲ್ಲಿಹಂಕಲು ಗ್ರಾಮಸೌಧ ನೂತನ ಕಟ್ಟಡ ಉದ್ಘಾಟನೆ. ಜನಸಮಸ್ಯೆ ಪರಿಹಾರಕ್ಕೆ ಗ್ರಾಮಸೌಧಗಳು ಕೇಂದ್ರವಾಗಲಿ. ಡಿಎಸ್ ಅರುಣ್ ಕುಮಾರ್. ಚನ್ನಗಿರಿ ತಾಲೂಕಿನ ನೆಲ್ಲಿಹಂಕಲು ಗ್ರಾಮಸೌಧ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಕುಮಾರ್ ಮಾತನಾಡಿ, ಗ್ರಾಮಸೌಧಗಳು ಬಡವರ ಕಣ್ಣೀರನ್ನ ಒರೆಸುವ ಕೇಂದ್ರವಾಗಬೇಕು. ಕೇಂದ್ರ ರಾಜ್ಯಗಳ ಯೋಜನೆಗಳು ಜನರಿಗೆ ತಲುಪುವಲ್ಲಿ ಗ್ರಾಮ ಪಂಚಾಯಿತಿಗಳು ಪ್ರಮುಖ ಪಾತ್ರವನ್ನು ವಹಿಸಬೇಕು ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಅನುದಾನ ನೀಡುತ್ತಿರುವುದು ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ ಎಂದು ಟೀಕಿಸಿದ್ದಾರೆ. ವಿಶೇಷ ಆಹ್ವಾನಿತರಾದ ಡಾ ಧನಂಜಯ ಸರ್ಜಿ ಮಾತನಾಡಿ, ಮನೆ ನಿರ್ಮಾಣ ಮತ್ತು ವಸತಿ ಯೋಜನೆಗಳಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಪ್ರವಾಹ ಹಾನಿ ಪರಿಹಾರ ಮೊತ್ತವೂ ಕಡಿಮೆಯಾಗಿದೆ ಎಂದು ಆರೋಪಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಜೀವ ವೈವಿಧ್ಯ ನಿಗಮದ ಅಧ್ಯಕ್ಷ ವಡ್ನಾಳ ಜಗದೀಶ ಪಾತಲಾಡಿ ಮಾತನಾಡಿ, ಗ್ರಾಮ ಪಂಚಾಯಿತಿಗಳಲ್ಲಿ ಜೀವ ವೈವಿಧ್ಯ ಸಮಿತಿಗಳನ್ನು ರಚಿಸಿ ಔಷಧ ಸಸ್ಯಗಳನ್ನು ಬೆಳೆಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ್ದವರು ದಿನೇಶ್ ಗೌಡ, ಅತಿಥಿಗಳಾಗಿ ಮಮತಾ ಹೊಸಗೌಡ್ರ, ಇಒ ಎಂಆರ್ ಪ್ರಕಾಶ್, ಸುಮಾ ಪರಮೇಶ್ ನಾಯಕ್, ಸತೀಶ್ ಕಾಡಶೆಟ್ಟಿಹಳ್ಳಿ, ಚೇತನ್ ಕುಮಾರ್ ಅರೆಹಳ್ಳಿ, ವೀರೇಶ್ ದುಗ್ಗಳ್ಳಿ, ಕೆಂಚಪ್ಪ ಆರ್ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಪ್ರೇಮಾ ಶ್ರೀಧರ್, ಅನಸೂಯ ದೇವರಾಜಪ್ಪ, ಶ್ವೇತಾ ಆಲೇಶ್ ನಾಯಕ್, ಅನಸೂಯಬಾಯಿ, ಉಮೇಶ್ ನಾಯಕ್, ರುದ್ರ ನಾಯಕ್, ಎನ್ಬಿ ಚಂದ್ರಪ್ಪ, ಮಂಜುನಾಥ್, ಪಿಡಿಒ ಪವಿತ್ರ ಬಡಕಾರ್, ಕಾರ್ಯದರ್ಶಿ ಲಿಂಗರಾಜ್ ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ, ನೆಲ್ಲಿಹಂಕಲು, ಎನ್ಕೆಎಸ್ ಟಿವಿ 4 ದಾವಣಗೆರೆ. ಕಟ್ಟಕಡ ವ್ಯಕ್ತಿಗೆ ಮುಟ್ಟೋದು ಸವಲತ್ತುಗಳು ಮುಚ್ಚೋ ಜಾಗ ಏನಪ್ಪ ಅಂದ್ರೆ ಪಂಚಾಯಿತಿಯಿಂದ. ಪಂಚಾಯಿತಿ ಇವತ್ತು ನಮ್ಮ ಜೀವನಕ್ಕೆ ಅತ್ಯಮೂಲ ಬೇಕಾದಂತ ಸೌಲಭ್ಯಗಳು ಒದಗಿಸೋದೇನಪ್ಪ ಅಂದ್ರೆ ಪಂಚಾಯಿತಿ. ಆ ಪಂಚಾಯಿತಿ ಎಷ್ಟು ವ್ಯವಸ್ಥಿತವಾಗಿ ಆ ಪಂಚಾಯಿತಿ ನಡೆದು ಮತ್ತು ಕಾರ್ಯವೈಖರಿನೂ ಅಷ್ಟೇ ವ್ಯವಸ್ಥಿತ ನಡೆದ್ರೆ ಆ ಗ್ರಾಮ ಒಂದು ಸುವರ್ಣ ಗ್ರಾಮ ಆಗುತ್ತೆ ಅನ್ನೋ ಒಂದು ಯೋಚನೆ. ಹಾಗೆ ಈ ಗ್ರಾಮ ಪಂಚಾಯಿತಿ ತುಂಬಾ ವರ್ಷದಿಂದಲೂ ಚೆನ್ನಾಗಿ ನಡೀತಾ ಬಂದಿದೆ. ಒಳ್ಳೆ ರೀತಿ ಕೆಲಸಗಳು ಆಗ್ತಾ ಇದಾವೆ. ಆಗ್ಲಿ ಆ ರೀತಿಯಲ್ಲಿ ಯಾವ ತರದ ಅಡಚಣೆ ಮಾಡದಂತಲೇ ರಾಜಕೀಯ ಬರುತ್ತೆ, ಎಲೆಕ್ಷನ್ ಬರುತ್ತೆ, ಹೋಗುತ್ತೆ, ಅಧ್ಯಕ್ಷ ಯಾರಾಗ್ತಾರೆ, ಉಪಾಧ್ಯಕ್ಷರಾಗ್ತಾರೆ ಅನ್ನೋ ವಿಚಾರ ಅಲ್ಲ. ಅದು ಎಲೆಕ್ಷನ್ ಟೈಮಲ್ಲಿ ಮಾಡಬೇಕಾದಂತ ಸಂದರ್ಭ ನಮ್ಮ ಕರ್ತವ್ಯವೂ ಹೌದು. ಪಕ್ಷಗಳಿರ್ತವೆ, ಪಕ್ಷಗಳಿಗೆ ಕರ್ತವ್ಯ ಮಾಡಬೇಕಾಗುತ್ತೆ. ಯಾವುದೇ ಪಕ್ಷ ಬರಲಿ, ಯಾರೇ ಗೆಲ್ಲಿ, ಯಾರೇ ಅಧ್ಯಕ್ಷ ಆಗಲಿ, ಯಾರೇ ಕಾರ್ಯದರ್ಶಿ ಆಗಲಿ, ಯಾರೇ. ಆದರೆ ಗೆದ್ದಂತ ಸಂದರ್ಭದಲ್ಲಿ, ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ಅಧ್ಯಕ್ಷ ರಾಜಕೀಯ ಬಿಡಬೇಕು. ಊರಿಗೆ ಗ್ರಾಮದ ಅಭಿವೃದ್ಧಿ ಕಡೆಗೆ ಎಲ್ಲರೂ ನಾವೆಲ್ಲ ನೋಡೋದು ಅದು ಆರೋಗ್ಯಕರವಾದ ಬೆಳವಣಿಗೆ ಅಂತ ನಾನು ಯೋಚನೆ ಮಾಡ್ತೀನಿ. ಯಾಕೆಂದ್ರೆ ನಾವು ನಮ್ಮ ರಾಜಕೀಯ ಕಚ್ಚಾರದಲ್ಲಿ ಕೂಸು ಬಡವಾಯ್ತು ನಂಗೆ ಆಗ್ಬಾರ್ದಲ್ಲ, ಊರು ಬಡವಾಯ್ತು ನಂಗೆ ಆಗ್ಬಾರ್ದು. ಆ ದೃಷ್ಟಿಯಿಂದ ಗ್ರಾಮದ ಏಳಿಗೆಗೆ ಕೆಲಸ ಮಾಡ್ಕೊಳ್ಳೋಕ್ಕೆ ಯಾರೇ ಅಧ್ಯಕ್ಷ ಅವರು ಅಷ್ಟೇ, ಅಧ್ಯಕ್ಷ ಆದಂತರೂ ಅಷ್ಟೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆಗದೆ ಎಲ್ಲರೂ ಗ್ರಾಮದ ಎಲ್ಲ ಜನಗಳನ್ನ ಅವರು ವಿಶ್ವಾಸ ತಗೊಂಡು ಆ ಕೆಲಸ ಮಾಡುವಂತ ಕೆಲಸ ಆಗಲಿ ಅಂತ ನಾನು ಈ ಸಭೆ ಹೇಳ್ತಾ, ಇನ್ನ ನಾನು ಜೀವ ವೈದ್ಯ ನಿಗಮದ ಅಧ್ಯಕ್ಷ ಇದ್ದೀನಿ. ಈ ವಿಷಯದ ಬಗ್ಗೆ ಹೇಳಿದಾಗ ತಪ್ಪಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನಮಗೂ ಗ್ರಾಮ ಪಂಚಾಯತ್ಗೂ ಸ್ವಲ್ಪ ಸಂಬಂಧ ಇದೆ. ನಮ್ಮ ಜೀವ ವೈದ್ಯ ನಿಗಮ 2002ರಲ್ಲಿ ಪ್ರಾರಂಭ ಆಯಿತು. 2003ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾರ್ಯವೈಖರಿ ಶುರುವಾಯಿತು. 2005 ನಿಯಮ 21 ಪ್ರಕಾರ ವಿಡಿಯೋಗಳು ಇದ್ದಾರೆ ಅಂತ ಕಾಣ್ತಿಲ್ಲಿ ಇದರಲ್ಲ. 21 ನಿಯಮ 21 ಪ್ರಕಾರ ಗ್ರಾಮ ಪಂಚಾಯಿತಿಯಲ್ಲಿ ಜೈವ ವೈದ್ಯ ಮಂಡಳಿಯ ಮೇಲ್ವಿಚಾರಣೆ ಸಮಿತಿ ಒಂದು ಮಾಡಬೇಕಾದ ಕರ್ತವ್ಯ ಇದೆ. ಇದು ಕಾನೂನು ಆಕ್ರಮಣ ಇರುವುದಾ? ಹೌದಾ ಮೇಡಮ್? ಗೊತ್ತಿಲ್ಲ ನನಗಿದು. ಇದು ಈ ಕೆಲಸ ಇದು ಒಂದು ನಿಯಮ ಪ್ರಕಾರ ಕಾರ್ಯ ಒಂದು ಮಾಡಲೇಬೇಕಾದಂತ ಅದನ್ನ ತಪ್ಪಿಸಿ ಒಂದು ಸಮಾನಾಂತರ ಸಂಸ್ಥೆಗಳನ್ನು ಸೃಷ್ಟಿ ಮಾಡಿ. ನೋಡಿ, ನಿಮ್ದು ಡ್ರಿಪ್ ಇರಿಗೇಷನ್ ಇದೆ, ಜಿಲ್ಲಾ ಪಂಚಾಯತಿಲಿ ಇದೆ, ಡಿಸ್ಟ್ರಿಕ್ಟ್ ಸೆಕ್ಟರ್ ಇದೆ, ತುಂಬಾ ಕಡಿಮೆ ಇದೆ. ಎಲ್ಲೋ ಲಕ್ಷ ಕೋಟ್ಯಾಂತರ ರೂಪಾಯಿ ದುಡ್ಡಲ್ಲಿದೆ, ಡಿಸಿ ಅಧ್ಯಕ್ಷತೆಯಲ್ಲಿ ಕಮಿಟಿಲಿದೆ. ಯಾಕೆ ಜನರ ಕೈಗೆ ಅಧಿಕಾರ ಕೊಡಬಾರ್ದು? ಜನರು ಅಂದ್ರೆ ಯಾರು? ನನ್ನ ಜಿಲ್ಲಾ ಪಂಚಾಯತ್ ಸದಸ್ಯ, ನನ್ನ ತಾಲೂಕ್ ಪಂಚಾಯತಿ ಸದಸ್ಯ, ನನ್ನ ಗ್ರಾಮ ಪಂಚಾಯತಿ ಸದಸ್ಯನ ಕೈಲಿ ಅಧಿಕಾರ ಹೋಗ್ಬಿಟ್ರೆ ಅವನು ಊರಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾನೆ. ಊರಿನಲ್ಲಿ ಯಾರು ಬೇಕು ಅಂತ ಅವನಿಗೆ ಕೇಳಬೇಕಾಗುತ್ತೆ. ಯಾಕೆಂದ್ರೆ ಇಡೀ ವ್ಯವಸ್ಥೆ ಒಳಗಡೆ ಗ್ರಾಮ ಪಂಚಾಯತಿ ಸದಸ್ಯರಷ್ಟು ಉತ್ತರದಾಯಿತ್ವವನ್ನು ಉಳ್ಳವರು ಯಾರು ಇದ್ರೆ, ಅಕೌಂಟಬಲ್ ಯಾರು ಇದ್ರೆ, ಜನರಿಗೆ ಪ್ರಶ್ನೆಗೆ ಉತ್ತರಿಸೋರು ಯಾರು ಇದ್ರೆ, ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತ ನಮ್ಮ ಕಡೆಯಲ್ಲಿ ಒಂದು ಗಾದೆ ಇದೆ. ಯಾವುದೇ ಸಮಸ್ಯೆ ಮೇಲೆ ಯಾರನ್ನು ಬೈಯೋದು? ನಿಮ್ಗೆ ಹತ್ರದಲ್ಲಿ ಯಾರು ಸಿಗ್ತೀವಿ ನಾವು?
ನಾವೇ ಸಿಗೋದು. ಬೆಳಿಗ್ಗೆ ಎದ್ದ ತಕ್ಷಣ ಯಾರು ನೋಡ್ಬೋದು ನೀವು MLA ನೋಡೋಕ್ಕಾಗಲ್ಲ, ನಿಮ್ MP ನೋಡೋಕ್ಕಾಗಲ್ಲ, ನಿಮ್ ಜಿಲ್ಲಾ ಪಂಚಾಯತ್ ಮೆಂಬರ್ ನಿಮ್ಮೂರಾಗಿರಲ್ಲ, ತಾಲೂಕ್ ಪಂಚಾಯತಿ ಮೆಂಬರ್ ನಿಮ್ಮೂರಾಗಿರಲ್ಲ. ನಿಮ್ಮೂರಾಗಿರೋರು ಯಾರು? ಅದು PWD ಹೈವೇ ಹೋಗಿರ್ಲಿ, ಅದು ಗುಂಡಿ ಬಿದ್ರೆ ಯಾರನ್ನು ಬೈತೀರಾ? ನಿಮ್ಮೂರಲ್ಲಿ PH ಸೆಂಟರ್ ಡಾಕ್ಟರ್ ಕೆಲಸ ಮಾಡ್ಲಿಲ್ಲ, ಯಾರನ್ನು ಬೈತೀರಾ? ನಿಮ್ಮೂರಲ್ಲಿ ಯಾರು ಮೇಸ್ಟ್ ಸ್ಕೂಲಿಗೆ ಬರಲಿಲ್ಲ, ಯಾರನ್ನು ಬೈತೀರಾ? ಕುಡಿಯೋ ನೀರು ಬರಲಿಲ್ಲ, ಯಾರಿಗೆ ಬೈತೀರಿ? ಎಲ್ಲಕ್ಕೂ ಗ್ರಾಮ ಪಂಚಾಯತಿಯಿಂದ ಬೈತೀರಿ. ನಾನು ತಪ್ಪು ಅಂತ ಹೇಳೋದಿಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಹೇಳ್ತಿದ್ದೀನಿ, ನೀವು ನಮ್ಮನ್ನೇ ಬೈಬೇಕು. ಯಾಕೆಂದ್ರೆ ಗ್ರಾಮ ಸರ್ಕಾರವಾಗಿ ಬಾಬಾ ಸಾಹೇಬರು ಬರೆದಿರೋ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳ್ತದೆ. 243G ಸೆಕ್ಷನ್ 243G ಆಫ್ ದಿ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ, ರಾಜ್ಯದ ವಿಧಾನ ಮಂಡಲವು ಕೇಳ್ಕೋಬೇಕು. ಜನ ನಿಮ್ಮ ಅಧಿಕಾರ ಕಿತ್ಕೊಂಡವ್ರೆ, ನಂದಲ್ಲ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಅಧಿಕಾರ ಕಿತ್ಕೊಂಡಿಲ್ಲ, ನಿಮ್ಮ ಅಧಿಕಾರವನ್ನು ಕಿತ್ಕೊಂಡಿದ್ದಾರೆ. ಹಂಗಾಗಿ ನೀವು ಗಲಾಟೆ ಮಾಡ್ತಿದ್ದೀರಿ. ಅಧಿಕಾರ ನಿಮ್ ಕೈಲಿತ್ತು. ಏನ್ ಹೇಳುತ್ತೆ ಗೊತ್ತಾ? ರಾಜ್ಯದ ವಿಧಾನ ಮಂಡಲವು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಗ್ರಾಂಟಿಂಗ್ ಏಡ್ ನ ಫೈನಾನ್ಸ್ ಕಮಿಷನ್ ಅಲ್ಲಿ ಹೈಯೆಸ್ಟ್ ಗ್ರಾಂಟಿಂಗ್ ಏಡ್ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ. ಆ ನಿಟ್ಟಿನಲ್ಲಿ ಇವತ್ತು ಮನೆಗಳನ್ನ ಕಟ್ಟುವಂಥದ್ದಿರ್ಬೋದು. ಈಗ ತಾನೇ ಒಬ್ಬ ಬಹಳ ಬೇಜಾರಾಗಿ ಹೋದ್ರು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಅಂಬೇಡ್ಕರ್ ಯೋಜನೆ ಇರ್ಬೋದು, ಈ ಯೋಜನೆಗಳೆಲ್ಲ ಮನೆಗಳನ್ನ ಸುಮಾರಷ್ಟು ಸ್ಯಾಂಕ್ಷನ್ ಆಗ್ತಿತ್ತು. ಕಾರಣಾಂತರಗಳಿಂದ 2.5-3 ವರ್ಷದಿಂದ ಮನೆಗಳು, ಹೊಸ ಮನೆಗಳು ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಬಿದ್ದಂತ ಮನೆಗಳಿಗೆ ಮುಂಚೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡ್ತಾ ಇತ್ತು, ಈಗ 1,20,000 ರೂಪಾಯಿ. ಮುಂಚೆ ಪ್ರಾಯಶಃ ಬಿದ್ದಂತ ಮನೆಗಳಿಗೆ 3 ಲಕ್ಷ ರೂಪಾಯಿ ಕೊಡ್ತಾ ಇತ್ತು, ಈಗ ಅದು 50,000 ರೂಪಾಯಿ. ಇನ್ನು ಸ್ವಲ್ಪ ಹಾನಿಯಾದಂತ ಮನೆಗಳಿಗೆ 50,000 ರೂಪಾಯಿ ಕೊಡುವಂತ ಮುಂಚೆ ಕೊಡ್ತಿದ್ದು, ಈಗ 6,300 ರೂಪಾಯಿ ಕೊಡುವಂತ ಪರಿಸ್ಥಿತಿ ಬಂದಿದೆ. ಏನು ಮಾಡ್ಲಿಕ್ಕಾಗಲ್ಲ, ಯಾಕೆಂದ್ರೆ ನಮ್ಮ ಇವತ್ತಿನ ಪರಿಸ್ಥಿತಿ ಆಗಿದೆ. ಯಾಕೆಂದ್ರೆ ಎಲ್ಲವೂ ಭಾಗ್ಯಗಳಿಗೆ ಕೊಡ್ತಾ ಇದ್ದೀವಿ. 52,000 ರೂಪಾಯಿ ಸರ್ಕಾರ ಕೊಡ್ತಾ ಇದೆ, 52,000 ಕೋಟಿ ಜೊತೆಗೆ 46 ಆಗುತ್ತೆ. ಇವತ್ತು ಉದ್ಘಾಟನೆ ಸಮಾರಂಭ ಏನು ಇಟ್ಕೊಂಡಿದ್ದೀರಿ, ಇವತ್ತು ವಿಶೇಷವಾದಂತದ್ದು. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಸಂವಿಧಾನದ ದಿನ. ನವೆಂಬರ್ 26 ಏನಿದೆ, ಕರಡು ಸಂವಿಧಾನ ಒಂದು ರಚನೆ ಆದಂತ ದಿವಸ. ಆ ಒಂದು ವಿಶೇಷವಾದಂತ ದಿವಸದಲ್ಲಿ ನಾವು ಇವತ್ತು ಇಟ್ಕೊಂಡಿದ್ದೀವಿ. ಆ ಸಂವಿಧಾನ ಏನ್ ಹೇಳುತ್ತೆ ಅಂತಂದ್ರೆ ವಿಶೇಷವಾಗಿ ಹಕ್ಕು ಮತ್ತು ಕರ್ತವ್ಯಗಳನ್ನ ಹೇಳುತ್ತೆ. ನಮ್ಮ ಎಲ್ಲ ಜನರಿಗೆ ಹಕ್ಕುಗಳೇನಿದೆ, ಕರ್ತವ್ಯಗಳೇನಿದೆ, ಅದನ್ನ ನಾವು ಸರಿಯಾಗಿ ನಿಭಾಯಿಸಬೇಕು ಅಂತ ಹೇಳಿ ಸಂವಿಧಾನ ಹೇಳುತ್ತೆ. ಈ ಒಂದು ಮೂಲಕ ನಾನು ಎಲ್ಲಾ ವಿಷಯಗಳನ್ನ ಎಲ್ಲರೂ ಹೇಳಿದ್ದಾರೆ. ಈ ಒಂದು ಸಂವಿಧಾನದಲ್ಲಿ ಸಂವಿಧಾನ ದಿನ ಆಗಿರೋದ್ರಿಂದ ಏನು ಅಂತಂದ್ರೆ ಜನರಿಗೆ ತಲುಪತಕ್ಕಂತ ಅವರ ಹಕ್ಕುಗಳೇನಿದೆ ಅದನ್ನ ನಾವು ಮುಟ್ಟಿಸುವಲ್ಲಿ ನಾವು ಅಧಿಕಾರಿ ವರ್ಗದವರು ನಾವು ಮಹತ್ವಪೂರ್ಣವಾದಂತ ಒಂದು ರೋಲ್ ಅನ್ನ ನಾವು ಇಲ್ಲಿ ಕೊಡ್ಬೇಕಾಗತ್ತೆ. ಎಲ್ಲ ಜನರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳು, ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಅದನ್ನೆಲ್ಲ ಮುಟ್ಟಿಸುವಲ್ಲಿ ಕೇಂದ್ರೀಕರಣ ಆಗಬೇಕು ಅನ್ನುವಂತಹ ಮಟ್ಟಕ್ಕೆ ತೆಗೆದುಕೊಂಡಾಗ ಈ ಗ್ರಾಮ ಪಂಚಾಯತ್ನ ಒಟ್ಟು ವ್ಯವಸ್ಥೆ ನಮ್ಮ ದೇಶದಲ್ಲಿ ಒಬ್ಬ ಲೋಕಸಭಾ ಸದಸ್ಯರಿರ್ತಾರೆ, ವಿಧಾನಸಭಾ ಸದಸ್ಯರಿರ್ತಾರೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಅಲ್ಲಿ ತನಕ ಇದ್ದಂಥದ್ದು ಈಗ ಗ್ರಾಮ ಪಂಚಾಯತಿಗೆ ಬಂದು ಅಲ್ಲಿ ವಿಕೇಂದ್ರೀಕರಣ ಆದ್ರೆ ಮಾತ್ರ ಈ ದೇಶ ಬೆಳಗೋದು ಅನ್ನುವಂಥದ್ದು, ಬೆಳೆಯೋದು ಅನ್ನುವಂಥದ್ದನ್ನ ಯೋಚನೆ ಆಯ್ತು. ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಗೆ ಬೇಕಾದಂತ ಒಂದಷ್ಟು ಸಹಕಾರವನ್ನು ಕೂಡ ಸರ್ಕಾರಗಳನ್ನ ಕೊಡಬೇಕು ಅನ್ನುವಂಥ ಚಿಂತನೆಗಳು ಕೂಡ ಆಯ್ತು. ಕರ್ನಾಟಕದಲ್ಲೂ ಕೂಡ ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚು ಶಕ್ತಿಯನ್ನ ಕೊಡಬೇಕು ಅಂತ ಚಿಂತನೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದನೂ ಆಯ್ತು. ತದನಂತರ ಇದಕ್ಕೆ ಬೇಕಾಗಿರುವಂತದ್ದು ಹೆಚ್ಚು ಅವಶ್ಯಕತೆಗಳನ್ನ ಕೊಡಬೇಕು ಅಂತ ಇದೊಂದು ಸರ್ಕಾರನೇ ಅನ್ನೋ ಮಟ್ಟಕ್ಕೆ ಆಯ್ತು. ಒಂದು ಊರಿನಲ್ಲಿರುವಂತಹ ಒಂದು ಗ್ರಾಮ ಪಂಚಾಯಿತಿ ಒಂದು ಸರ್ಕಾರ ಇದ್ದಂಗೆ ಅಂತ. ಎಲ್ಲಿ ತನಕ ಶಕ್ತಿ ಕೊಟ್ಟಿರೋದು ಅಂದ್ರೆ ಇಡೀ ನಮ್ಮ ಒಟ್ಟು ವ್ಯವಸ್ಥೆಯಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ಗೂ ಸರ್ಕಾರದ ಚೆಕ್ಗಳನ್ನ ಸೈನ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಆದ್ರೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷಿಗೆ ಆ ಸರ್ಕಾರದ ಚೆಕ್ ನ ಸೈನ್ ಮಾಡಕ್ಕೆ ಅವಕಾಶ ಕೊಟ್ಟಿರುವಂತಹ ನಮ್ಮ ಒಟ್ಟಾರೆ ಇವತ್ತಿನ ಗ್ರಾಮ ಪಂಚಾಯತಿನ ವ್ಯವಸ್ಥೆ. ಹಾಗಾಗಿ ಇದಕ್ಕೆ ಗ್ರಾಮ ಸೌಧಗಳು ಅಂದ್ರೆ ನಾವು ಏನು ವಿಧಾನಸೌಧ ಇಡೀ ರಾಜ್ಯಕ್ಕೆ